ಸುತ್ತಕೋಟೆ ಸರ್, ಇದು ಸುತ್ತಕೋಟೆ. ನಮ್ಮ ಮಗನೇ ಅವನು, ಪ್ರವೀಣ. ಗಾರೆ ಕೆಲಸ ಮಾಡ್ತಿದ್ದ ಸ್ವಾಮಿ, ಗಾರೆ ಕೆಲಸ ಮಾಡ್ತಿದ್ದ. ಊಟ ಮಾಡಿ 9 ಗಂಟೆ ಅಷ್ಟೊತ್ತಿಗೆ ಬಂದ. ಇಲ್ಲ, ರಾತ್ರಿ ಅಲ್ಲಿದ್ದೀವಿ ಸರ್ ನಾವು ಬಾಡಿಗೆ ಮನೆಯಲ್ಲಿ. ಇಲ್ಲಿ ಮನೆ ಕಟ್ಟಬೇಕು ಅಂತ ಇದು ಮಾಡ್ತಿದ್ವಾ. ಇವನು ಟ್ಯಾಕ್ಟ್ರಿ ಇಲ್ಲೇ ನಿಲ್ಸ್ಕೊಂಡಿದ್ದ, ಮನೆ ಮಕ್ಳಿಗೆ ನಿಲ್ಲಿಸ್ತಿದ್ವಿ. ಅಲ್ಲಿ ಜಾಗ ಇಲ್ಲ ಅಂತ, ಇಲ್ಲಿ ಸಾಮಾನು ಎಲ್ಲ ಇದ್ದಾವೆ ಅಂತ ಇಲ್ಲೇ ಮಲ್ಕೊಂತಿದ್ದ. ಈಗ ಭಾಳ ತುಂಬ ವರ್ಷ ಆಯಿತು ಇಲ್ಲೇ ಮಲ್ಕೊಂತಿದ್ದ ಅವನು. ಹಿಂಗೆಲ್ಲ ಆಕತ್ತೆ ಅಂತ ನಮಗೇನು ರೀ ಸ್ವಾಮಿ ಗೊತ್ತಿರಲಿಲ್ಲ. ಹಿಂಗೆ ಆಕತ್ತೆ ಅಂದರೆ ನಾವು ಇಲ್ಲಿ ಮನಸ್ತಿದ್ವಾ, ನಾವು ಮನಸ್ಸಿದ್ದಿಲ್ಲ. ಬೇವರ್ಸಿ ಜನ ಹಿಂಗೆ ಮೋಸ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ. ಹೌದ್ರಾ, ನನ್ನ ಮಗನ ತೆಗೆದುಬಿಟ್ರು ಅವ್ರ ಮಂತನಕ್ಕೆ ಸಗಣಿ ನೀರು ಹಾಕ. ಸ್ವಾಮಿ ಏನು ಘಟನೆ ಏನು ನಡ್ದೈತೆ ಅಂತ ನಮಗೆ ಗೊತ್ತಿಲ್ಲ ಸ್ವಾಮಿ. ಹೌದಾ, ಈ ಬೈಕಿಂಗ್ ಕಡೆಯಿಂದ ಒಂದು ಸ್ವಲ್ಪ ಸೋಗ್ಲು ಹುಡುಗಗೂ ಅದಕ್ಕೂ ಒಂದು ಸ್ವಲ್ಪ ವಾಚಾಡಿದ್ವಿ ಅಷ್ಟು ಬಿಟ್ಟರೆ. ಇನ್ನೆರಡು ತಿಂಗಳಾಯ್ತು ಅವನು ನಾವು ವಾಚಾಡಿ, ಅಷ್ಟು ಬಿಟ್ಟರೆ ಇನ್ನೇನೂ ಇದಿಲ್ಲ. ಫಸ್ಟಿಗೆ ಇಲ್ಲಿ ಒಂದು ಹುಡುಗಿನ ಕರ್ಕೊಂಡು ಹೋಗಿದ್ದು ನಿಜ. 3 ವರ್ಷ 3 ತಿಂಗಳು ಜೈಲಾಗಿದ್ದು ಬಂದ. ಚೆನ್ನಾಗೇ ಇದ್ದರು, ಎಲ್ಲರೂ ಚೆನ್ನಾಗೇ ಇದ್ದಾರೆ. ಮೊನ್ನೆ ಗುರುಪ್ರವೇಶ ಆಯಿತು, ಎಲ್ಲ ಚೆನ್ನಾಗೇ ಹೊಂದ್ಕೊಂಡು ಚೆನ್ನಾಗೇ ಮಾಡಿದರು. ಇಂಥ ಮೋಸ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ ಸರ್. ದೇವಸ್ಥಾನದ್ದು ಮನೆ ಕಟ್ಟಿ ಮದುವೆ ಮಾಡೋಣ ಈ ವರ್ಷ ಅಂತ ಇದ್ದೀವಿ ಸರ್. ಇವತ್ತು ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಸರ್. ಈಗ ಒಂದು 6 ವರ್ಷದ ಹಿಂದೆ ಸರ್ ಲವ್ ಮಾಡಿ ಹೋಗಿದ್ರು ಸರ್. ಇಬ್ಬರು ಜೈಲಾಗ ಹಾಕಿದ್ರು, ವಯಸ್ಸಾಗಿಲ್ಲ ಅಂತ ಜೈಲಾಗ ಹಾಕಿದ್ರು. 3 ವರ್ಷದ ಮೇಲೆ ಬಿಡ್ಸ್ಕೊಂಬಂದ್ವಿ. ಅವ್ರ ಪಡೆಗೆ ಅವರಿದ್ರು, ನಮ್ಮ ಪಡೆಗೆ ನಾವಿದ್ವಿ. ಇಂಥ ಮೋಸ ಆಗ್ತತೆ ಅಂತ ಗೊತ್ತಿರಲಿಲ್ಲ. ಯಾರ ಮೇಲೆ ಡೌಟ್ ಮಾಡೋಣ ಸ್ವಾಮಿ? ಡೈರೆಕ್ಟಾಗಿ ಜಗಳ ಮಾಡಿದರೆ ಬಿಡಪ್ಪ, ಇಂಥವ್ರು ಇವನ ಮೇಲೆ ಜಗಳ ಮಾಡಿದಾನೆ, ಇವನ ಮೇಲೆ ಕೊಡ್ಬೋದು. ನಮಗೆ ಕಾಣಲ್ಲ, ಹೆಂಗೆ ಹೇಳೋಣ? ಅದನ್ನ ನೀವೇ ಪರಿಹಾರ ಕೊಡ್ಬೇಕು ಸ್ವಾಮಿ, ಹಿಡ್ದವ್ರನ್ನ. ಗಾಡಿ ವಿಚಾರ ಅಂದರೆ ಡ್ರೈವರ್ ಅವನು, ಸೋಗ್ಲು ಹಳ್ಳಿಯನವನು. ಓಡಾಡೋಕ್ಕೆ ಗಾಡಿ ಇಲ್ಲ, ಗಾಡಿ ಕೊಡಿಸಿದ್ವಿ. ನಮ್ಮ ಮಗನ ಹೆಸ್ರಾಗೆ ಬಿಡಿಸಿದ್ವಿ ನಾವು. 50,000 ಡೌನ್ ಪೇಮೆಂಟ್ ಕಟ್ಟಿ ನಾನೇ ಬಿಡಿಸಿದ್ವಿ. ನನ್ನ ಮಗನ ಹೆಸ್ರಾಗೆ ಬಿಡಿಸಿರೋದು ನಾನು, ಅವನ ಹೆಸ್ರಾಗಲ್ಲ. ಅವನೊಂದು ನನಗೆ ಕೊಡ್ರಿ, ನಾನು ಇಟ್ಕೊತೀನಿ, ನಾನು ಕಂತು ಕಟ್ಕೊಂಡು ಹೋಗ್ತೀನಿ ಅಂತ ಅಂದ. ಅವ್ನು 3 ತಿಂಗಳು ಕಂತು ಕಟ್ಟಿದ. ಟ್ಯಾಕ್ಟ್ರಿ ಕೆಲ್ಸಕ್ಕೆ ಬರೋನು. ಅವ್ನು 3 ತಿಂಗಳ ಮೇಲೆ ಕೆಲ್ಸಕ್ಕೆ ಬರಲೇ ಇಲ್ಲ ಸರ್. ಅದಕ್ಕೆ ಇದು ಗಾಡಿ ಕಸ್ಕೊಂಬಂದು ಇಟ್ಕೊಂಡ. ನಾನು 3 ಕಟ್ಟಿದ್ದು ಕಂತು ಕೊಡು ಅಂದ. ನೀನು ಇಷ್ಟು ದಿನ ಓಡಿಸಿಲ್ಲೇನಾ, ಮತ್ತು ಯಾಕೋ ದುಡ್ಡು ಕೇಳ್ತೀಯ ಅಂತ ನಾನು ಜಗಳ ಮಾಡಿದೆ ಸ್ವಾಮಿ. ಜಗಳ ಮಾಡಿದಾಗ ಮತ್ತು ಇವನಿಗೆ ಪದೇ ಫೋನ್ ಮಾಡೋಣಂತೆ ಅವರಮ್ಮ ಅವರೆಲ್ಲ. ಫೋನ್ ಮಾಡಿದಾಗ ನೀನು ಕೊಡ್ತೀನಿ ಹೋಗ, ನನ್ನ ಹತ್ರ ದುಡ್ಡಿಲ್ಲ, ಈಗ ನಾನು ದುಡ್ಡಾದಾಗ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅಷ್ಟೊಂದು ಗೊತ್ತು ಅಷ್ಟೇ ಸರ್ ನನಗೆ. ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು ಸರ್. ನಮಗೆ ಇಲ್ಲಿ ನಮ್ಮ ಮಕ್ಕಳಿಗೆ ರಕ್ಷಣೆನೇ ಇಲ್ಲ, ಗಂಡು ಮಕ್ಕಳಿಗೆ. ಯಾಕಂದರೆ ನಾವು ಎಲ್ಲ ಒಂದೊಂದು ಮಕ್ಕಳನ್ನ ಇಟ್ಕೊಂಡು ಸಾಕ್ತಾ ಇದ್ದೀವಿ. ಗಂಡು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಹೆಣ್ಮಕ್ಳಿಗೆ ಹೇಗೆ ರಕ್ಷಣೆ ಸಿಗುತ್ತೆ ಸರ್? ಇದು 2ನೇ ಕೊಲೆ ಆಗಿರೋದು. ಫಸ್ಟು ಊರಲ್ಲಿ ಇದು 2ನೇ ಕೊಲೆ. ಇದೇ ಥರ ಕೊಲೆ ಒಂದು ಹೆಂಗಸಿನ ಕೊಲೆ ಮಾಡಿದರು. ಅವ್ರೇನು ಮಾಡಿದ್ರು, 3 ತಿಂಗಳಿಗೆ ಬಿಡುಗಡೆ ಮಾಡ್ತಾರೆ ಬೇಲಿಂದ. ಇವಾಗ ಇದನ್ನು ಹಾಗೆ ಮಾಡ್ತಾರೆ. ಇನ್ನು ರಕ್ಷಣೆ ಹೇಗೆ ಸಿಗುತ್ತೆ ಸರ್ ನಮಗೆ? ಒಂದು ಬಿಗಿ ಬಂದೋಬಸ್ತ್ ಇಲ್ಲ ಈ ಊರಿಗೆ. ನಮಗೆ ಸೇಫ್ಟಿ ಮಾಡಿಕೊಡ್ಬೇಕು ಸರ್ ನೀವು. ಏನು ಸರ್ ಘಟನೆ? ರಾತ್ರಿ ಅವ್ನ ಪಾಡಿಗೆ ಅವರು ಕೆಲ್ಸಕ್ಕೆ ಹೋಗ್ತಿದ್ರು ಸರ್, ಮತ್ತೆ ಬರ್ತಾಯಿದ್ರು. ಆ ಹುಡುಗ ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ಅವ್ನ ಕೆಲಸ ಆಯಿತು, ಅವ್ನ ಮನೆ ಆಯಿತು. ಈಗ ಮನೆ ಕಟ್ಟಬೇಕಂತ ಇದ್ದರು ಸರ್ ಅವರು. ಬಾಡಿಗೆ ಮನೇಲಿ ಆ ಕಡೆ ಇದ್ದರು ಅವರು. ಆ ಹುಡುಗ ಬಂದು ಇಲ್ಲೇ ಮಲ್ಗೋನು ಕೆಲಸ ಮುಗಿಸ್ಕೊಂಡು. ಅವನಿಗೆ ಏನಾಯಿತು ಅನ್ನೋದೇ ಗೊತ್ತಿಲ್ಲ ನಮಗೆ. ಇಲ್ಲಿ ಯಾರಿಗೂ ಸುಳಿವು ಇಲ್ಲ. ಅವನು ಬೆಳಿಗ್ಗೆ 8:15 ನೋಡಿದಾಗಲೇ ನಮಗೆ ಈ ಥರ ಕೊಲೆ ಆಗಿರೋದು ಗೊತ್ತಾಗಿರೋದು. ಏನು ಶಬ್ದ ಗೊತ್ತಾಗಿಲ್ಲ ಸರ್. ನಾವು ಇಲ್ಲ ಸರ್, ನಮಗೇನು ಗೊತ್ತಾಗಿಲ್ಲ. ಯಾಕಂದರೆ ಇಲ್ಲಿ 8 ಗಂಟೆಗೆ ಹುಳ ಹುಪ್ಪಡಿ ಹಾವುಗಳು ಹಾಗೆ ನುಗ್ತಾವೆ ಸರ್ ಬಾಗಿಲು ತೆಗೆದ್ರೆ. ಹಂಗಾಗಿ ನಾವು 8 ಗಂಟೆ 8:15 ಅಷ್ಟೊತ್ತು ರಾತ್ರಿ ಬಾಗಿಲು ಹಾಕ್ಕೊಂಡು ಒಳಗಿರ್ತೀವಿ ಸರ್. ನಮಗೆ ಗೊತ್ತಾಗಲ್ಲ ಹೊರಗೆ ಏನಾದ್ರೂ.
ಹಾಂ ಇದು ಎರಡನೇ ಕೊಲೆ ಸರ್. ಇದು ನಮ್ಮ ಮಕ್ಕಳನ್ನ ಹೊರಗೆ ಬಿಡೋಕ್ಕೆ ನಮಗೆ ಭಯ ಆಗ್ತಿದೆ ಸರ್. ಇವಾಗ ಒಂದು ರೋಡಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ ಸೇಫ್ಟಿಯಾಗಿ ಒಂದು ಪಕ್ಕ ಮನೆ ಇದ್ದರೆ ಒಂದು ಭಯ ಇರಲ್ಲ. ಅಲ್ಲೊಂದು ಮನೆ ಇದ್ದರೆ ಅಲ್ಲೊಂದು ಮನೆ ಇದೆ ಸರ್. ನಮಗಿಲ್ಲಿ ಏನು ಸೇಫ್ಟಿನೇ ಇಲ್ಲ ಇಲ್ಲಿ. ಹುಡುಗ ತುಂಬ ಒಳ್ಳೆಯ ಹುಡುಗ ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ ಸರ್. ಅವ್ನ ಕೆಲಸ ಆಯಿತು, ಅವನಾಯಿತು, ಇರ್ತಾ ಇದ್ದ ಅವನು. ಇಲ್ಲಿ ಯಾರ ತವನು ಜಗಳ ಮಾಡಿಲ್ಲ ಅವನು. ಇದು ನಮಗೆ ಆಶ್ಚರ್ಯ ಆಗ್ತಿದೆ. ರಾತ್ರಿ 9 ಗಂಟೆಗೆ ಓಡಾಡ್ತಾನೆ, ಡೈಲಿ ಓಡಾಡ್ತಾನೆ ಇದ್ದ ಅವನು. ಕುಂಸಿ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸುತ್ತಕೋಟೆ ಅನ್ನೋ ಒಂದು ಗ್ರಾಮದಲ್ಲಿ ಪ್ರವೀಣ್ ಅನ್ನೋ ಹುಡುಗಂದು ಒಂದು ಮರ್ಡರ್ ಆಗಿದೆ. ಅವನ ಮನೆಯಲ್ಲೇ ಮಲಗಿರಬೇಕಾದ್ರೆ ಅವನಿಗೆ ಯಾರೋ ದುಷ್ಕರ್ಮಿಗಳು ಬಂದು ತಲೆಗೆ ಒಂದು ಬಲವಾದ ಪೆಟ್ಟನ್ನು ಹೊಡೆದು ಮತ್ತು ಅವನಿಗೆ ಒಂದು ಚಾಕುವಿಂದ ಒಂದು ಕತ್ತಿಗೆ ಒಂದು ಇಂಜುರಿಯನ್ನು ಮಾಡಿ ಅವನ್ನ ಮರ್ಡರ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು 2 ತಂಡಗಳನ್ನು ಆಲೆ ಫಾರ್ಮ್ ಮಾಡಿ ಆರೋಪಿಗಳ ಪತ್ತೆಗಾಗಿ ನಮ್ಮ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ಯಾವ ವಿಚಾರವಾಗಿ ಮರ್ಡರ್ ಆಗಿರ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಸ್ವಲ್ಪ ನಮಗೆ ಇನ್ವೆಸ್ಟಿಗೇಷನಲ್ಲಿ ಫಾಲೋ ಅಪ್ ಮಾಡಿಸ್ತಾ ಇದ್ದೀವಿ. ಇದು ಹಿಂದೆ ಯಾವುದಾದ್ರೂ ವಸ್ತು ಖರೀದಿ ವಿಚಾರವಾಗೇ ಇತ್ತಾ ಅಥವಾ ಯಾವುದಾದ್ರು ಒಂದು ಹುಡುಗಿ ವಿಚಾರವಾಗೇ ಇತ್ತಾ ಅನ್ನೋದ್ರ ಬಗ್ಗೆ ನಾವು ಇನ್ನು ನಮ್ಮ ಪರಿಶೀಲನೆಯನ್ನು ಇನ್ವೆಸ್ಟಿಗೇಷನಲ್ಲಿ ನಡೆಸ್ತಾ ಇದ್ದೀವಿ. ನಮ್ಮ 2 ತಂಡಗಳು ಇದರ ಬಗ್ಗೆ ಸಂಪೂರ್ಣವಾಗಿ ಅವರು ತೊಡಗಿದ್ದಾರೆ ಆರೋಪಿಗಳನ್ನು ಅರೆಸ್ಟ್ ಮಾಡೋ ನಿಟ್ಟಿನಲ್ಲಿ. ಈ ಒಂದು ಪ್ರಕರಣದಲ್ಲಿ ಅವನು ಪ್ರವೀಣ್ ಅಂತ ಏನು ಹುಡುಗ ಇದ್ದ, ಅವನು 22 ಇಯರ್ಸ್ ಓಲ್ಡ್ ಇದ್ದ. ಅವನು ಮಲಗಿರಬೇಕಾದ್ರೆ ಯಾರೋ ಬಂದು ಅವನಿಗೆ ಏಟನ್ನು ಹೊಡೆದಿದ್ದಾರೆ. ಅದ್ರ ಬಗ್ಗೆ ಇನ್ನೂ ನಾವು ವೆರಿಫೈ ಮಾಡಬೇಕಾಗಿದೆ. ಅದು ಒಂದು ಬೈಕ್ ವಿಚಾರವಾಗಿ ಆಗಿದೆಯಾ ಬೇರೆ ವಿಚಾರವಾಗಿ ಆಗಿದೆಯಾ ಅನ್ನೋದನ್ನು ನಾವು ಇನ್ನೂ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಇವಾಗ ನೋಡಬೇಕಾಗಿದೆ.